ಹೇಳಿದ್ದಾರೆ. ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನು ಅಂಗೀಕರಿಸದ ಸ್ಪೀಕರ್ ಷರತ್ತುಬದ್ಧ ರಾಜೀನಾಮೆಯನ್ನ ನೀಡಿದ್ರು. ಶಿವಾನಂದ ಪಾಟೀಲ್ ಬಸನಗೌಡ ಪಾಟೀಲ್ ಯತ್ನಾಳಿಲಿ ಬೆದರಿದ್ರ. ಯತ್ನಾಳ್ ತಾನು ಹಾಕಿದ ಸವಾಲಿಗೆ ನಿಂತುಕೊಳ್ಳಿಲ್ವಾ? ತಾನೇ ಎಸೆದಿದ್ದಂಥ ಸವಾಲಿಗೆ ಸ್ವೀಕಾರ ಮಾಡದಷ್ಟು ದುರ್ಬಲವಾಗಿ ಹೋದ್ರ ಬಸನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ಎದೆಗಾರಿಕೆಯಿಂದ ಸವಾಲನ್ನ ಎಸೆದಿದ್ರೋ ಆ ಸವಾಲಿಗೆ, ಆ ಮಾತಿಗೆ ಕಟಿಬದ್ಧರಾಗಿ ನಿಲ್ಲುವಷ್ಟು ಎದೆಗಾರಿಕೆಯನ್ನ ತೋರಿಸಲಿಲ್ಲ. ಯಾಕೆ? ರಾಜೀನಾಮೆ ಕೊಟ್ಟು ಬನ್ನಿ, ನಾನು ನಿಮ್ಮ ವಿರುದ್ಧ ಚುನಾವಣೆಯನ್ನ ಮಾಡ್ತೀನಿ ಹೇಳಿಕೆ ಕೊಡುವಾಗ ಇದ್ದಂತ ಆ ಧೈರ್ಯ, ಆ ತಾಕತ್ತು, ಆ ಉತ್ತರ ಕರ್ನಾಟಕದ ಛಲ ಎಲ್ಲಿ ಹೋಯ್ತು ಅಂತ ಈಗ ಜನ ಕೇಳ್ತಾರೆ. ಶಿವಾನಂದ ಪಾಟೀಲ್ ಮುಂದೆ ಸವಾಲೆಸೆದು ಮಂಡಿ ಊರಿಬಿಟ್ರ ಯತ್ನಾಳ್. ಹಿಂದೂ ಹುಲಿ ಬಿರುದಾಂಕಿತರಾಗಿರುವ ಯತ್ನಾಳ್ ಚುನಾವಣೆಯನ್ನ ಸ್ಪರ್ಧೆ ಮಾಡುವಂತ ಧೈರ್ಯ ಮತ್ತು ತಾಕತ್ತನ್ನು ಯಾಕೆ ತೋರಿಸ್ತಾ ಇಲ್ಲ? ಇದೊಂದು ರಾಜಕೀಯವಾದಂಥ ಸವಾಲು ಆಗಿದ್ರೆ ರಾಜಕೀಯವಾಗಿ ಇದನ್ನು ನೋಡಬಹುದಾಗಿತ್ತು. ಆದರೆ ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆಗಿಳಿದು ಮಾಡಿದಂಥ ಸವಾಲಾಗಿರುವ ಕಾರಣಕ್ಕಾಗಿ, ಶಿವಾನಂದ ಪಾಟೀಲ್ ಅವರ ಕುಟುಂಬವನ್ನು ಎಳೆದು ತಂದು ಮಾತನಾಡಿದ ಕಾರಣಕ್ಕಾಗಿ ಶಿವಾನಂದ ಪಾಟೀಲ್ ಯತ್ನಾಳ್ ವಿರುದ್ಧ ಸೆಟೆದು ನಿಂತು, ಹೌದು ನಾನು ರಾಜಕೀಯವಾಗಿ ಇಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಸವಾಲನ್ನು ಸ್ವೀಕಾರ ಮಾಡಿದ್ರು. ಬಟ್ ಏನಾಯಿತು? ಅಲ್ಟಿಮೇಟ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಾರ್ಯನಿರತವಾಗಿರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತೊಡಗಿರಬಹುದು, ಪೂರ್ವ ನಿಗದಿತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರಬಹುದು. ಆದರೆ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತು, ಈ ವಿಚಾರನ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತು. ಆದರೆ ಯತ್ನಾಳ್ ಇಲ್ಲಿಯವರೆಗೂ ಆ ಕೆಲಸವನ್ನು ಮಾಡಿಲ್ಲ. ತಾನೆಸೆದ ಸವಾಲಿನ ಮಂತ್ರ ಈಗ ತಿರುಮಂತ್ರವಾಗಿ ಅವರಿಗೆ ಅವರ ವರ್ಚಸ್ಸಿನ ಬಗ್ಗೆ ಪ್ರಶ್ನೆ ಮಾಡುವ ಹಂತಕ್ಕೆ ತಂದು ನಿಲ್ಲಿಸಿದೆ. ರಾಜೀನಾಮೆಯನ್ನು ಸಲ್ಲಿಸಿದ ನಂತರದಲ್ಲಿ ಶಿವಾನಂದ ಪಾಟೀಲ್ ನಮ್ಮ ಪ್ರತಿನಿಧಿ ಸ್ವಾಮಿ ಜೊತೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ರಾಜ್ಯದಲ್ಲಿ ಮತ್ತೆ ಸವಾಲಿನ ರಾಜಕೀಯ ಶುರುವಾಗಿದೆ. ಬಿಜೆಪಿ ಶಾಸಕ ಯತ್ನಾಳ್ ಸವಾಲಿಗೆ ಶಾಸಕ ಸ್ಥಾನಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ಯಾವ ವಿಚಾರಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಅವರ ಸವಾಲು ಏನು ಅಂತ ಕೇಳೋಣ. ಸರ್, ಮತ್ತೆ ಸವಾಲಿನ ರಾಜಕೀಯ ಶುರುವಾಗಿದೆ. ಯತ್ನಾಳ್ ಸವಾಲ್ ಏನ್ ಹಾಕಿದ್ದಾರೆ, ಯಾಕೆ ಸರ್ ರಾಜೀನಾಮೆ? ನೋಡಿ, ನಾನು ಸವಾಲಿನ ರಾಜಕಾರಣ ಮಾಡಿಲ್ಲ. ನಾನು ಹಿಂದೂ ಸವಾಲ್ ಹಾಕಿಲ್ಲ. ಸವಾಲ್ ಹಾಕಿದ್ರೆ 6 ಸರ್ತಿ ಶಾಸಕನಾಗ್ತಿದ್ದಿಲ್ಲ, 2 ಸರ್ತಿ ಸೋಲ್ತಿರ್ಲಿಲ್ಲ. ಆದರೆ ನಾನು ಸವಾಲ್ ಹಾಕಿಲ್ಲ. ಸವಾಲ್ ಹಾಕಿದವರು ಯತ್ನಾಳ್ ಅವರು. ಅದಕ್ಕೆ ನನಗೆ ಉತ್ತರ ಕೊಡಬೇಕಾದಂಥ ಅನಿವಾರ್ಯತೆ ಇತ್ತು. ಇವತ್ತು ವೈಯಕ್ತಿಕ ತೇಜೋವಧೆ ಮಾಡಲಿ ಅಥವಾ ವೈಯಕ್ತಿಕ ಆರೋಪ ಮಾಡಲಿ, ನನಗೇನು ಅಭ್ಯಂತರ ಇಲ್ಲ. ಇವತ್ತು ನನ್ನ ತಂದೆ ತಾಯಿ ಬಗ್ಗೆ ಅವ್ರು ಮಾತನಾಡ್ತಾರಂದರೆ ಆ ಸವಾಲನ್ನು ನಾನು ರಾಜಕೀಯಗೋಸ್ಕರ ಸ್ವೀಕಾರ ಮಾಡ್ತಾ ಇಲ್ಲ, ನಾನು ವೈಯಕ್ತಿಕ ಪ್ರತಿಷ್ಠೆ ಸಲುವಾಗಿ ಸ್ವೀಕಾರ ಮಾಡ್ತಾ ಇದ್ದೀನಿ. ಸರ್, ಯತ್ನಾಳ್ ಅವರು ಬಿಸ್ನೆಸ್ ಪಾರ್ಟ್ನರ್ಸು, ನಮ್ಮ ತಂದೆ ಅಂದರೆ ಅವ್ರ ತಂದೆ ಬಿಸ್ನೆಸ್ ಪಾರ್ಟ್ನರ್ಸು, ನಿಮ್ಮ ತಂದೆ ಬಿಸ್ನೆಸ್ ಪಾರ್ಟ್ನರ್. ಯಾಕೆ ಸರ್ ಈ ಹೇಳಿಕೆಗಳು, ವ್ಯತಿರಿಕ್ತ ಹೇಳಿಕೆಗಳು ಯಾಕೆ ಬರ್ತಾ ಇದೆ? ಇದು ಅವ್ರಿಗೆ ಕೇಳಬೇಕಲ್ಲ. ನಾನು ಎಂದೂ ಕೂಡ ಅವ್ರ ತಂದೆ ತಾಯಿ ಹೆಸರು ತಗೊಂಡಿಲ್ಲ. ಅವ್ರ ತಂದೆ ಅಲ್ಲ, ಅವ್ರ ಅಣ್ಣ ತಮ್ಮ ಏನಿದ್ರು ಅವ್ರು ನನ್ನ ಅಣ್ಣ ತಮ್ಮರಾಗೆ ಇದ್ರು. ಇವನ್ ತಪ್ಪು ಮಾಡಿದಾಗ ಅವರೇ ನನ್ನ ಮನೆಗೆ ಬಂದು ಕಿಸಿಂದ ಅವ್ನು ತಪ್ಪು ಮಾಡಿದಾನೆ, ನೀನೇನು ಅವನ ಬಗ್ಗೆ ಕೆಡಿಸ್ಕೋಬೇಡ ಅಂತೇಳಿ ವಿನಂತಿ ಮಾಡ್ಕೊಳ್ತಿದ್ರು. ಅವ್ರಿಗೆ ಮರ್ಯಾದೆ ಕೊಟ್ಟು ಇವ್ರಿಗೂ ಮರ್ಯಾದೆ ಕೊಟ್ಟಿದ್ದೀನಿ ನಾನು ಇಲ್ಲಿವರೆಗೆ. ಆದರೆ ಇವತ್ತು ಅವ್ರು ನನ್ನ ತಂದೆ ತಾಯಿವರೆಗೆ ಬಂದಿದ್ದಾರೆ. ಈ ಸವಾಲು ನಾನು ಸ್ವೀಕಾರ ಮಾಡಿ. ಸರ್, ಈಗ ಸ್ಪೀಕರ್ ಅವರಿಗೆ ರಾಜೀನಾಮೆ ಕೊಟ್ಟಿದ್ದೀರಾ. ಸ್ಪೀಕರ್ ಏನಂತ ಹೇಳಿದ್ದಾರೆ ಸರ್? ಏನಾದರೂ ನೋಡಿ, ಅವ್ರನ್ನ ಕರೆದು ಕೇಳಬೇಕು. ಅದನ್ನು ನಾನು ಮೆನ್ಷನ್ನೇ ಮಾಡಿದ್ದೀನಿ. ಅವ್ರು ರಾಜೀನಾಮೆ ಕೊಟ್ಟರೆ ನಾನು ನಿಲ್ಲಿಕ್ಕೆ ರೆಡಿ ಇದ್ದೀನಿ, ಅವ್ರು ಎಲ್ಲಿ ಹೇಳ್ತಾರೆ ಅಂತೇಳಿ. ಅವ್ರು ಬಿಜಾಪುರ ಅಂದರೆ ಬಿಜಾಪುರಕ್ಕೆ ಬರ್ತೀನಿ, ಬಸವನ ಬಾಗೇವಾಡಿ ಅಂದರೆ ಬಸವನ ಬಾಗೇವಾಡಿ. ಹಾಗಾದ್ರೆ ರಾಜೀನಾಮೆ ಸ್ಪೀಕರ್ ಅವರು ಅವ್ರನ್ನ ಕರೆದು ಕೇಳಬೇಕು ಅಂತ ಹೇಳಿ? ಹೌದು, ನಾನು ಬರೆದೇ ಬಿಟ್ಟಿದ್ದೀನಿ. ಅದರಲ್ಲಿ ಏನು ಮುಚ್ಚು ಮರೆ ಇಲ್ಲ. ನಾನು ಅವ್ರ ಸವಾಲು ಹಾಕಿರೋದು ವಿಡಿಯೋನ ಆಡಿಯೋನ ಎರಡೂ ಅವ್ರಿಗೆ ಕೊಟ್ಟಿದ್ದೀನಿ. ಅದನ್ನು ನಾನು ಎಕ್ಸೆಪ್ಟ್ ಮಾಡಿದ ಮೇಲೆ ಅವ್ರನ್ನೂ ಕರೆದು ಕೇಳಬೇಕಲ್ಲ. ಅವ್ರು ಕರೆದು ಕೇಳಿ ಅವ್ರು ರಾಜೀನಾಮೆ ಕೊಟ್ಟರೆ ನಾನು ಇದನ್ನು ಎಕ್ಸೆಪ್ಟ್ ಮಾಡ್ತೀನಿ.
ಪಕ್ಷದ ನಾಯಕರ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಈ ವಿಚಾರ? ಇಲ್ಲ, ಇದು ನನ್ನ ವೈಯಕ್ತಿಕ ವಿಚಾರ, ಪಕ್ಷಕ್ಕೆ ಇದಕ್ಕೇನು ಸಂಬಂಧ ಇಲ್ಲ. ಸರ್, ಈ ಮೂಲಕ ಯತ್ನಾಳ್ ಅವ್ರಿಗೆ ಏನ್ ಮೇಳಕ್ ಬಯಸ್ತೀರಾ ಸರ್? ನಾನು ಏನು ಹೇಳೋದಿಲ್ಲ, ಭಗವಂತ ಅವ್ರಿಗೆ ಒಳ್ಳೆ ಸದ್ಬುದ್ಧಿ ಕೊಡ್ಲಿ ಅಂತೇಳಿ ಬೈತೀನಿ. ಹಾಗಾದ್ರೆ ಶಿವಾನಂದ ಪಾಟೀಲ್ ಅವರ ನಡೆ ಬಿಜಾಪುರ ಕಡೆನಾ ಅಥವಾ ತಮ್ಮ ಕ್ಷೇತ್ರ? ಅದು ಯತ್ನಾಳ್ ಅವರ ನಿರ್ಣಯದ ಮೇಲೆ ಅವಲಂಬನ.